ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಸ್ತ್ರೀ ನಪುಂಸಕ ಪುರುಷ ಭೂಸಲಿಲಾನಿಲಾನಿಲ ಗಗನ ಮನ ಶಶಿ ಭಾನುಕಾಲ ಗುಣ ಪ್ರಕೃತಿಯೊಳಗೊಂದು ತಾದಲ್ಲ. ಏನು ಇವನ ಮಹಾಮಹಿಮೆ ಕಡೆಗಾಣ ರಜಭವ ಚಕ್ರ ಮುಖರು ನಿಧಾನಿಸಲು ಮಾನವರಿಗಳ ಒಡುವುದೇ ವಿಚಾರಿಸಲು. ಭಗವಂತನ ವ್ಯಾಪ್ತಿಯನ್ನು ಹೇಳ್ತಾ ಅವನ ಅಪಾರವಾದ ಮಹಿಮೆ ಅಂಥದ್ದು ಮನುಷ್ಯರಿಗೆ ನಿಲುಕಲ್ಲ. ಮನುಷ್ಯರ ಬುದ್ಧಿಗೆ ಎಷ್ಟು ವಿಚಾರ ಮಾಡಿ ಉಪಾಸನೆ ಚಿಂತನೆ ಮಾಡಿದರೂ ಕೂಡ ಮನುಷ್ಯ ಬುದ್ಧಿಗೆ ನಿಲುಕಲ್ಲ ಅನ್ನುವಂತೆ ಅದ್ಭುತವಾದ ಅಪಾರವಾದ ಮಹಿಮೆ ವ್ಯಾಪ್ತಿ ಅದು ಮನದು ಅನ್ನುವುದಾಗಿ ಈ ಪದ್ಯದಲ್ಲಿ ಜಗನ್ನಾಥದಾಸರು ನಮಗೆ ಚಿಂತನೆಗೆ ಕೊಡ್ತಾರೆ. ಸ್ತ್ರೀ ಪುರುಷ, ಸ್ತ್ರೀ ನಪುಂಸಕ ಪುರುಷ. ಭಗವಂತ ಹೇಗಿದ್ದಾನೆ? ಭಗವಂತ ಗಂಡೋ ಹೆಣ್ಣೋ? ಭಗವಂತ ನಪುಂಸಕನೋ? ನಿಮ್ಮ ದೇವರು ಯಾರು ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ ಜಗನ್ನಾಥದಾಸರಂತಾರೆ, ಅವನು ಸ್ತ್ರೀ ನಪುಂಸಕ ಪುರುಷ ಇದರೊಳಗೆ ಒಂದು ತಾನಲ್ಲ. ಅವನು ಹೆಣ್ಣು ಅಲ್ಲ ಗಂಡು ಅಲ್ಲ. ಹೆಣ್ಣು ಅಲ್ಲ ಗಂಡು ಅಲ್ಲ ಆದರೆ ನಪುಂಸಕ ಅಂತಾರೆ. ಹಾಗಾಗಿ ಅವನು ನಪುಂಸಕನೂ ಅಲ್ಲ. ಇವು ಮೂರರಿಂದಲೂ ವಿಲಕ್ಷಣನಾಗಿರತಕ್ಕಂಥವ, ಮೂರರಲ್ಲಿಯೂ ವ್ಯಾಪ್ತನಾಗಿದ್ದಾನೆ. ಅದರ ವಿಕಾರಗಳೆಲ್ಲಿರವ, ಮೂರಕ್ಕೂ ನಿಯಾಮಕನಾಗಿ ನಿಂತಿದ್ದಾನೆ. ಅದರ ವಿಕಾರ ಆಗದಂತೆ ಇದ್ದಾನೆ. ಹೀಗೆ ಅವನ ವ್ಯಾಪ್ತಿಯನ್ನು ಚಿಂತಿಸಬೇಕಂತೆ. ಅವನು ಸ್ತ್ರೀಯರಲ್ಲಿಯೂ ವ್ಯಾಪ್ತನಾಗಿದ್ದಾನೆ, ಪುರುಷರಲ್ಲಿಯೂ ವ್ಯಾಪ್ತನಾಗಿದ್ದಾನೆ, ನಪುಂಸಕರಲ್ಲಿಯೂ ವ್ಯಾಪ್ತನಾಗಿದ್ದಾನೆ. ಈ ಸ್ತ್ರೀ ಪುರುಷ ನಪುಂಸಕ ಈ ಶಬ್ದಗಳ ವಿಚಾರವನ್ನು ನಾವು ಸ್ವಲ್ಪ ಅರ್ಥಾನುಸಂಧಾನ ಮಾಡಬೇಕು. ದೇವರ ಹೆಣ್ಣಲ್ಲ ಗಂಡಲ್ಲ ನಪುಂಸಕ ಅಲ್ಲ, ಹೆಣ್ಣು ಹೌದು ಗಂಡು ಹೌದು ನಪುಂಸಕನೂ ಹೌದು. ಏನಿದು ಅಂದರೆ ಶ್ರೀಮದ್ ಆಚಾರ್ಯರು ಅವತರಿಸಿ ಈ ವಿಷಯವನ್ನು ಸ್ಪಷ್ಟಪಡಿಸುವವರೆಗೆ ಈ ವಿಷಯದಲ್ಲಿ ಗೊಂದಲವೋ ಗೊಂದಲ ಹಿಂದಿನವರಿಗೆಲ್ಲ. ಈ ಸ್ತ್ರೀತ್ವ ಪುರುಷತ್ವ ಅನ್ನತಕ್ಕಂಥದ್ದು ಇದು ಚೇತನ ಧರ್ಮವೋ ಅಚೇತನ ಧರ್ಮವೋ ಅಂತ ಪ್ರಶ್ನೆ ಬಂದಾಗ ಚೇತನರಿಗೆ ಸ್ತ್ರೀತ್ವವೂ ಇಲ್ಲ ಪುರುಷತ್ವವೂ ಇಲ್ಲ. ಚೇತನ ಪುರುಷ ದೇಹವನ್ನು ಪ್ರವೇಶ ಮಾಡಿದರೆ ಅವನು ಪುರುಷ, ಸ್ತ್ರೀ ದೇಹ ಪ್ರವೇಶ ಮಾಡಿದರೆ ಸ್ತ್ರೀ. ಹೀಗೆ ಒಂದು ವಾದ ಈ ದೇಶದಲ್ಲಿ ಆಚಾರ್ಯರು ಅವತಾರ ಮಾಡುವ ಮೊದಲು ಸ್ತ್ರೀತ್ವ ಪುರುಷತ್ವ ಅನ್ನತಕ್ಕಂಥದ್ದು ಅದು ಚೇತನನ ಧರ್ಮ ಅಲ್ಲ. ಚೇತನನಿಗೆ ಸ್ತ್ರೀತ್ವ ಪುರುಷತ್ವ ಇಲ್ಲ. ದೇಹ ಪುರುಷ ಆದರೆ ಚೇತನ ಪುರುಷ, ಸ್ತ್ರೀ ದೇಹ ಆದರೆ ಆ ಚೇತನ ಸ್ತ್ರೀ. ಹೀಗೆ ಅದು ದೇಹಧರ್ಮವೇ ಹೊರತು ಚೇತನನ ಧರ್ಮ ಅಲ್ಲ ಅನ್ನುವ ವಾದ ಈ ದೇಶದಲ್ಲಿ ವ್ಯಾಪಕವಾಗಿ ಬಂತು 800 ವರ್ಷದ ಹಿಂದಿನವರೆಗೆ. ಶ್ರೀಮದ್ ಆಚಾರ್ಯರು ಅವತಾರ ಮಾಡಿದಾಗ ತಿಳಿಸಿ ಹೇಳಿದರು, ಈ ಸ್ತ್ರೀತ್ವ ಪುರುಷತ್ವ ಅನ್ನತಕ್ಕಂಥದ್ದು ಚೇತನನ ಧರ್ಮ, ಅದು ಜಡದ ಧರ್ಮ ಅಲ್ಲ. ದೇಹ ಜಡ, ಜಡದಲ್ಲಿ ಗಂಡು ಜಡ ಹೆಣ್ಣು ಜಡ ಅಂತುಂಟಾ? ಜಡದಲ್ಲಿ ಗಂಡು ಹೆಣ್ಣು ಅಂತಿಲ್ಲ. ಮತ್ತು ಚೇತನನಲ್ಲಿ ಇಲ್ಲ ಅಂತೀರಿ. ಮತ್ತು ಗಂಡು ಹೆಣ್ಣು ಎಲ್ಲಿಂದ ಬಂತು? ಜಡದಲ್ಲಿ ಅಂತೂ ಗಂಡು ಜಡ ಹೆಣ್ಣು ಜಡ ಅಂತಿಲ್ಲ. ಆದ್ದರಿಂದ ಈ ಸ್ತ್ರೀತ್ವ ಪುರುಷತ್ವ ಅನ್ನತಕ್ಕಂಥದ್ದು ಇದು ಚೇತನನ ಧರ್ಮ. ಕೆಲವು ಚೇತನ ಸ್ತ್ರೀ ಚೇತನ, ಕೆಲವು ಚೇತನ ಪುರುಷ ಚೇತನ. ಸ್ತ್ರೀ ಚೇತನ ಸ್ತ್ರೀ ದೇಹವನ್ನು ಹೊಂದುತ್ತದೆ, ಪುರುಷ ಚೇತನ ಪುರುಷ ದೇಹವನ್ನೇ ಹೊಂದುತ್ತದೆ. ಒಮ್ಮೊಮ್ಮೆ ಶಾಪಾದಿಗಳಿಂದ ಪುರುಷರು ಸ್ತ್ರೀ ಶರೀರವನ್ನು ಪ್ರವೇಶ ಮಾಡಬಹುದೇ ಹೊರತು ಸ್ತ್ರೀಯರಾಗಲ್ಲ. ಅವರು ಗಂಡು ಗಂಡೇ ಹೆಣ್ಣು ಹೆಣ್ಣೆ. ಮೋಕ್ಷಕ್ಕೆ ಹೋದರೂ ಕೂಡ ಮೋಕ್ಷದಲ್ಲಿ ಹೆಣ್ಣು ಹೆಣ್ಣಾಗೇ ಸುಖವನ್ನು ಅನುಭವಿಸ್ತಾರೆ, ಗಂಡು ಗಂಡಾಗೇ ಸುಖವನ್ನು ಅನುಭವಿಸ್ತಾರೆ. ಹೀಗೆ ವೇದಾದಿ ಶಾಸ್ತ್ರಗಳಲ್ಲಿ ನಿರ್ಣೀತವಾದ ವಿಷಯವನ್ನು ಆಚಾರ್ಯರು ಪ್ರತಿಪಾದಿಸಿ ಹೇಳಿದ ಮೇಲೆ
ಇದು ಚೇತನ ಧರ್ಮ ಅನ್ನುವುದನ್ನು ತಿಳಿಯಬೇಕಾಯ್ತು. ಅಲ್ಲಿವರೆಗೆ ಇದು ಚೇತನರಿಗೆ ಸ್ತ್ರೀತ್ವವೂ ಇಲ್ಲ ಪುರುಷತ್ವವೂ ಇಲ್ಲ ಅನ್ನೋ ವಾದವೇ ಬಳಕೆಯಲ್ಲಿತ್ತು. ಆಚಾರ್ಯರು ಅದನ್ನು ವಿರೋಧಿಸಿದರು. ಅದು ಚೇತನನ ಧರ್ಮ, ಜಡದಲ್ಲಿ ಸ್ತ್ರೀತ್ವ ಪುರುಷತ್ವ ಅನ್ನತಕ್ಕಂಥದ್ದು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಪ್ರತಿಪಾದಿಸಿಕೊಟ್ರು. ಯಾಕೆಂದರೆ ಮೋಕ್ಷ ವರ್ಣನೆಯನ್ನು ವೇದದಲ್ಲಿ ಮಾಡುವಾಗ ಪುರುಷ ಸ್ತ್ರೀಯರು ವಿವರಿಸುವ ಸ್ವೇಚ್ಛೆಯಿಂದ ತಮ್ಮ ಇಷ್ಟಾರ್ಥಗಳನ್ನು ಪಡೆದು ಭೋಗಿಸ್ತಾರೆ ಎನ್ನುವ ವಿಚಾರಗಳನ್ನು ವೇದದಲ್ಲಿ ಹೇಳ್ತದೆ. ಹಾಗೆ ಸ್ತ್ರೀಭೋಗಾದಿಗಳು ಇರಬೇಕಾದ್ರೆ ಅಲ್ಲಿ ಪಾಂಚಭೌತಿಕ ಶರೀರ ಇಲ್ಲ ಮೋಕ್ಷದಲ್ಲಿ. ಮತ್ತು ಸ್ತ್ರೀಭೋಗ ಉಂಟು, ಪುರುಷರು ಸ್ತ್ರೀಯರನ್ನು ಭೋಗಿಸ್ತಾರೆ ಅಂತ ಉಂಟು. ಮತ್ತು ಆ ಸ್ತ್ರೀಭೋಗ ಪುರುಷರಿಗೆ ಬರಬೇಕಾದ್ರೆ ದೇಹ ಇಲ್ಲ, ಚೇತನ ಉಂಟು, ಮತ್ತು ಸ್ತ್ರೀತ್ವ ಅಲ್ಲಿ ಉಂಟು, ಪುರುಷತ್ವ ಉಂಟು. ಎಲ್ಲಿಂದ ಬಂತದು? ಶರೀರದಿಂದ ಬಂದದ್ದಲ್ಲ, ಅದು ಚೇತನನ ಧರ್ಮ. ಕಾರಣ ಸ್ತ್ರೀ ಚೇತನ, ಪುರುಷ ಚೇತನ. ಪುರುಷರು ಪುರುಷ ದೇಹವನ್ನು ಹೊಂದುತ್ತಾರೆ, ಸ್ತ್ರೀಯರು ಸ್ತ್ರೀ ದೇಹವನ್ನು ಹೊಂದುತ್ತಾರೆ. ಅದು ದೇಹದ ನಿಮಿತ್ತ ಚೇತನನಿಗೆ ಸ್ತ್ರೀತ್ವ ಪುರುಷತ್ವ ಬಂದದ್ದಲ್ಲ, ಅದು ಚೇತನನ ಸ್ವರೂಪ. ಹೀಗೆ ತಿಳಿಯಬೇಕಂತಲ್ಲ. ಇಂತಹ ಭಗವಂತ ಹಾಗಾದರೆ ಗಂಡೋ ಹೆಣ್ಣೋ? ಶ್ರೀಮದ್ ಭಾಗವತದಲ್ಲಿ ಅಷ್ಟಮ ಸ್ಕಂದದಲ್ಲಿ ಗಜೇಂದ್ರ ಉಪಾಖ್ಯಾನವನ್ನು ಹೇಳುವಾಗ ಗಜೇಂದ್ರ ಭಗವಂತನನ್ನು ಸ್ತೋತ್ರ ಮಾಡುವ ಸ್ತೋತ್ರದಲ್ಲಿ ವೇದವ್ಯಾಸದೇವರು ಇದನ್ನೇ ಚಮತ್ಕಾರವಾಗಿ ಅಲ್ಲಿ ಗ್ರಥನ ಮಾಡಿದ್ದಾರೆ. ಸವೈನ ದೇವಾಸುರಮರ್ತ್ಯತಿರ್ಯಂ ನ ಸ್ತ್ರೀ ನ ಷಂಢೋ ನ ಪುಮಾನ್ ನ ಜಂತು ಅಂತಾರೆ ವೇದವ್ಯಾಸದೇವರು. ಭಗವಂತನನ್ನು ಗಜರಾಜ ಸ್ತೋತ್ರ ಮಾಡುವಾಗ ಅವನು ಹೇಗೆ ಹೇಳ್ತಾನೆ ಅಂದರೆ, ಭಗವಂತ ಅಂದರೆ ಅವನು ದೇವತೆ ಅಲ್ಲ, ಅವನು ಅಸುರ ಅಲ್ಲ, ಅವ ಮನುಷ್ಯ ಅಲ್ಲ, ತಿರ್ಯಕ್ ಪ್ರಾಣಿ ಅಲ್ಲ, ಅವನು ಸ್ತ್ರೀ ಅಲ್ಲ, ಅವನು ಪುರುಷ ಅಲ್ಲ, ಅವನು ನಪುಂಸಕ ಅಲ್ಲ. ಹೀಗೆಲ್ಲ ಅವನು ಸ್ತೋತ್ರ ಮಾಡ್ತಾನೆ. ಹಾಗೆ ಸ್ತ್ರೀ ಅಲ್ಲ, ಪುರುಷ ಅಲ್ಲ, ನಪುಂಸಕನಲ್ಲ ಅಂತಾರೆ. ನ ಸ್ತ್ರೀ ನ ಷಂಢ ನ ಪುಮಾನ್. ಯಾರು ದೇವರು ಅಂದ್ರೇನು ಅಂದರೆ, ದೇವರು ಅಂದರೆ ಗಂಡಲ್ಲ, ಹೆಣ್ಣಲ್ಲ, ನಪುಂಸಕ ಅಲ್ಲ. ಆದರೆ ಅವನು ಗಂಡು ಹೌದು, ಹೆಣ್ಣು ಹೌದು. ಭಗವಂತ ಹೆಣ್ಣಿನಲ್ಲಿ ಬಿಂಬರೂಪನಾಗಿ ಹೆಣ್ಣಾಗೇ ಇದ್ದಾನೆ, ಗಂಡಿನಲ್ಲಿ ಬಿಂಬರೂಪವಾಗಿ ಗಂಡಾಗೇ ಇದ್ದಾನೆ. ನಪುಂಸಕ ಚೇತನ ಅಂತಿಲ್ಲ. ನಪುಂಸಕ ಅಂತ ಯಾಕೆ ಬಂತು ಅಂದರೆ, ಸ್ತ್ರೀ ಶರೀರದಲ್ಲಿರುವ ಆ ಸ್ತ್ರೀ ಚೇತನಕ್ಕೆ ಶರೀರದಲ್ಲಿ ಯಾವ ಕಾಲಕ್ಕೆ ಸ್ತ್ರೀತ್ವ ಪ್ರಕಟ ಆಗಬೇಕೋ ಆ ಕಾಲಕ್ಕೆ ಸ್ತ್ರೀತ್ವ ಪ್ರಕಟ ಆಗದೇ ಇರುವಾಗ ಅದನ್ನು ನಪುಂಸಕ ಅಂತ ಕರೀತಾರೆ. ಪುರುಷ ಶರೀರದಲ್ಲಿದ್ದ ಪುರುಷ ಚೇತನನಿಗೆ ಪುರುಷತ್ವ ಯಾವ ವಯಸ್ಸಿನಲ್ಲಿ ಪ್ರಕಟ ಆಗಬೇಕೋ ಆ ಕಾಲಕ್ಕೆ ಪುರುಷತ್ವ ಪ್ರಕಟ ಆಗದೇ ಇದ್ದರೆ ಅದನ್ನು ನಪುಂಸಕ ಅಂತ ಕರೀತಾರೆ, ಷಂಢ ಅಂತ ಕರೀತಾರೆ. ಹೀಗೆ ಅದು ದೇಹಧರ್ಮ. ಚೇತನರಲ್ಲಿ ನಪುಂಸಕ ಚೇತನರು ಅಂತಿಲ್ಲ. ಚೇತನರು ದೇಹವನ್ನು ಪಡೆದಾಗ ದೇಹದಲ್ಲಿ ಯಾವ ವಯಸ್ಸಿನಲ್ಲಿ ಸ್ತ್ರೀತ್ವ ಪುರುಷತ್ವ ಪ್ರಕಟ ಆಗಬೇಕೋ ಆ ಪ್ರಕಟ ಆಗದೇ ಇದ್ದಾಗ ಅದನ್ನು ಷಂಢದೇಹ ಅಂತ ಕರೀತಾರೆ. ಹೀಗೆ ನಪುಂಸಕ ಅಂದರೆ ಅದು ಚೇತನ ಧರ್ಮ ಅಲ್ಲ, ಶರೀರದ ಮಾಧ್ಯಮದಿಂದ ಬರತಕ್ಕಂಥದ್ದು. ಹೀಗೆ ಭಗವಂತ ಸ್ತ್ರೀಯಲ್ಲಿ ಸ್ತ್ರೀ ರೂಪದಿಂದ, ಪುರುಷರಲ್ಲಿ ಪುರುಷ ರೂಪದಿಂದ ಬಿಂಬನಾಗಿದ್ದಾನೆ. ಆದ್ದರಿಂದಾಗಿ ಅವನು ಸ್ತ್ರೀನೂ ಹೌದು, ಅವನು ಪುರುಷನೂ ಹೌದು. ಆದರೆ ಸ್ತ್ರೀ ಅಲ್ಲ, ಪುರುಷ ಅಲ್ಲ ಅವನು. ಯಾಕೆಂದರೆ ಸ್ತ್ರೀ ಶರೀರದಲ್ಲಿದ್ದು ಆಗಬೇಕಾದ ವಿಕಾರ ಅವನಿಗಿಲ್ಲ, ಪುರುಷ ಶರೀರದಲ್ಲಿದ್ದು ಆಗುವ ವಿಕಾರ ಅವನಿಗಿಲ್ಲ. ದೇಹದಲ್ಲಿದ್ದಾನೆ. ಚೇತನರಿಗೆ ವಿಕಾರ ಉಂಟು, ಆ ದೇಹದಿಂದ ಸುಖ ದುಃಖಾದಿಗಳ ಅನುಭವ ಉಂಟು, ಚಿಂತಾ ಸಂತಾಪಗಳುಂಟು. ಆದರೆ ಆ ದೇಹದಲ್ಲೇ ಸ್ತ್ರೀ ರೂಪದಿಂದ ಪುರುಷ ರೂಪದಿಂದ ಇದ್ದ ಭಗವಂತನಿಗೆ ಯಾವ ವಿಕಾರಗಳಿಲ್ಲ, ಮುಪ್ಪಿಲ್ಲ, ಚಿಂತೆ ಇಲ್ಲ, ಸಂತಾಪ ಇಲ್ಲ, ಹಸಿವಿ ನೀರಡಿಕೆಗಳಿಲ್ಲ, ಯಾವ ವಿಕಾರಗಳು ಇಲ್ಲದೆ ಸ್ತ್ರೀಯರಲ್ಲಿ ಸ್ತ್ರೀಯರಾಗಿ ಪುರುಷರಲ್ಲಿ ಪುರುಷನಾಗಿ ತಾನಿದ್ದಾನೆ. ಆದ್ದರಿಂದ ಸ್ತ್ರೀಯರಲ್ಲಿದ್ದ ಸ್ತ್ರೀ ಹೌದು, ಸ್ತ್ರೀಗೆ ಆಗಬೇಕಾದ ವಿಕಾರಗಳು ಆಗೋದಿಲ್ಲ, ಅದರಾಗಿ ಸ್ತ್ರೀ ಅಲ್ಲ. ಹೀಗೆ ಚಮತ್ಕಾರದಿಂದ ಭಗವಂತನ ಮಹಾತ್ಮೆಯನ್ನು ಶ್ರೀಮದ್ ಭಾಗವತದಲ್ಲಿ ವೇದವ್ಯಾಸದೇವರು ಗ್ರಥನ ಮಾಡಿದ್ದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಜಗನ್ನಾಥದಾಸರು ಹೀಗೆ ಭಗವಂತನ ವ್ಯಾಪ್ತಿಯನ್ನು ಹೇಳುವಾಗ ಅವನ ವ್ಯಾಪ್ತಿ ಸ್ತ್ರೀಯರಲ್ಲಿಯೂ ಉಂಟು, ಪುರುಷರಲ್ಲಿಯೂ ಉಂಟು. ಆ ವಿಕಾರಗಳು ಪ್ರಕಟ ಆಗದೇ ಇರುವ ನಪುಂಸಕರಲ್ಲಿಯೂ ಭಗವಂತನ ವ್ಯಾಪ್ತಿ ಉಂಟು. ಎಲ್ಲ ಕಡೆಯಲ್ಲಿ ಅವನು ವ್ಯಾಪ್ತನಾಗಿ ಇದ್ದಾನೆ. ಆದರೂ ಕೂಡ ಅವನಿಗೆ ಯಾವ ವಿಕಾರಗಳಿಲ್ಲ, ಸರ್ವತ್ರ ವ್ಯಾಪ್ತ.
ಸ್ತ್ರೀ ಪುರುಷರಲ್ಲಿಯೂ ವ್ಯಾಪ್ತ, ನಪುಂಸಕರಲ್ಲಿಯೂ ವ್ಯಾಪ್ತ. ಆದರೆ ಅವು ಯಾವ ವಿಕಾರಗಳು ಅವನಿಗಿಲ್ಲ. ಆದ್ದರಿಂದಾಗಿ ಅದರೊಳಗೆ ಒಂದು ತಾನಲ್ಲ, ಅವನು ಹೆಣ್ಣು ಅಲ್ಲ, ಗಂಡು ಅಲ್ಲ, ನಪುಂಸಕನೂ ಅಲ್ಲ, ಹೆಣ್ಣು ಹೌದು, ಗಂಡು ಹೌದು, ನಪುಂಸಕನೂ ಹೌದು. ಹೀಗೆ ಒಂದು ಚಮತ್ಕಾರದಿಂದ ಭಗವಂತನ ಸ್ವರೂಪವನ್ನು ವ್ಯಾಪ್ತಿ ತಿಳಿಸುವ ಮೂಲಕ ಭಗವಂತನ ಅದ್ಭುತವಾಗಿರತಕ್ಕಂತಹ ಮಹಿಮೆಯನ್ನು ತಿಳಿಸಿಕೊಡ್ತಾರೆ ಜಗನ್ನಾಥದಾಸರು. ಇಲ್ಲಿ ಈ ಚೇತನರಿಗೆ ಹೆಣ್ಣಿರಬಹುದು, ಗಂಡಿರಬಹುದು. ಈ ಹೆಣ್ಣು ಗಂಡು ಚೇತನರಿಗೆ ಶರೀರ ಬಂತು. ಹೆಣ್ಣಿಗೆ ಹೆಣ್ಣಿನ ಶರೀರ ಬಂತು, ಗಂಡಿಗೆ ಗಂಡಿನ ಶರೀರ ಬಂತು. ಆ ಶರೀರ ಎಂಥದ್ದು? ಭೂ, ಸಲೀಲ, ಅನಲ, ಅನಿಲ, ಗಗನ, ಪಾಂಚಭೌತಿಕವಾದ ಶರೀರ. ಪಂಚಭೂತಗಳಿಂದ ನಿರ್ಮಿತವಾಗಿರತಕ್ಕಂತಹ ಶರೀರ ಅದು. ಪಂಚಮಹಾಭೂತಗಳು ಭೂ, ಸಲೀಲ, ಅನಲ, ಅನಿಲ, ಗಗನ. ಪೃಥ್ವಿ, ಅಪ್, ತೇಜಸ್ಸು, ವಾಯು, ಆಕಾಶ. ಈ ಪಂಚಭೂತಗಳಿಂದ ನಿರ್ಮಿತವಾಗಿರತಕ್ಕಂತಹ ಶರೀರ ಇದು. ಈ ಶರೀರದಲ್ಲಿಯೂ ಭಗವಂತನ ವ್ಯಾಪ್ತಿ ಉಂಟು. ಚೇತನಲ್ಲಿ ಭಗವಂತನ ವ್ಯಾಪ್ತಿ ನಿಯಾಮಕನಾಗಿ ಅವರಿಗೆ ಸಿಕ್ಕ ಈ ದೇಹ ಪಾಂಚಭೌತಿಕ ಶರೀರ, ಈ ಪಂಚಮಹಾಭೂತಗಳಲ್ಲಿಯೂ ವ್ಯಾಪ್ತನಾಗಿದ್ದಾನೆ. ಪಂಚಭೂತಗಳಿಂದ ನಿರ್ಮಿತವಾಗಿರತಕ್ಕಂತಹ ಶರೀರದಲ್ಲಿ ಅವನು ವ್ಯಾಪ್ತನಾಗಿದ್ದಾನೆ. ಆದರೆ ಆ ಪಂಚಭೂತಗಳು ಅವನಲ್ಲ. ಪೃಥ್ವಿಯಲ್ಲಿ ಪೃಥ್ವಿಯಾಗಿದ್ದಾನೆ, ನೀರಿನಲ್ಲಿ ನೀರಾಗಿ ಇದ್ದಾನೆ, ತೇಜಸ್ಸಿನಲ್ಲಿ ತೇಜಸ್ಸಾಗಿದ್ದಾನೆ, ಗಾಳಿಯಲ್ಲಿ ಗಾಳಿಯಾಗಿದ್ದಾನೆ, ಆಕಾಶದಲ್ಲಿ ಆಕಾಶವಾಗಿ ಇದ್ದಾನೆ. ಆಯಾ ಹೆಸರಿನಿಂದ ಕರೆಸಿಕೊಂಡು ಪ್ರತಿಯೊಂದರಲ್ಲಿಯೂ ಇದ್ದಾನೆ. ಆದರೆ ಅವನು ಭೂಮಿ ಅಲ್ಲ, ಅವನು ನೀರಲ್ಲ, ಅವನು ಗಾಳಿ ಅಲ್ಲ, ಅವನು ಬೆಂಕಿ ಅಲ್ಲ, ಅವನು ಆಕಾಶ ಅಲ್ಲ. ಪ್ರತಿಯೊಂದರಲ್ಲಿಯೂ ಇದ್ದಾನೆ. ತಾನೇ ತಾನಾಗಿ ಸ್ವತಂತ್ರ ಶಕ್ತಿಯಿಂದ ತಾನಿದ್ದಾನೆ ಹೊರತು ಅದ್ಯಾವುದು ಅವನಲ್ಲ. ಈ ದೇಶದಲ್ಲಿ ಅಂಥದ್ದೊಂದು ವಾದ ಇತ್ತು. ಭಗವಂತನೇ ಪ್ರಕೃತಿಯ ಆಕಾರದಲ್ಲಿ ಪರಿಣಾಮವಾಗಿ ಜಗತ್ತಾಗಿ ಭಗವಂತನೇ ಪ್ರಕಟನಾದ ಅಂತ ಜಡಾತ್ಮಕವಾದ ಪ್ರಪಂಚಕ್ಕೂ ಭಗವಂತನಿಗೂ ಐಕ್ಯ ಹೇಳುವ ಭಾಸ್ಕರಾಚಾರ್ಯ ಮತ ಅಂತ ಈ ದೇಶದಲ್ಲಿ ಒಂದು ಕಾಲಕ್ಕಿತ್ತು. ಜಡವಾದ ಪ್ರಪಂಚಕ್ಕೂ ಭಗವಂತನಿಗೂ ಐಕ್ಯ, ಚೇತನರಿಗೆ ಐಕ್ಯ ಅಲ್ಲ, ಜಡವಾದ ಪ್ರಪಂಚಕ್ಕೂ ಭಗವಂತನಿಗೂ ಐಕ್ಯ ಹೇಳುವ ಒಂದು ವಿಚಿತ್ರವಾದ ವಾದ ಈ ದೇಶದಲ್ಲಿ ಭಾಸ್ಕರಾಚಾರ್ಯರು ಅಂತ ಅವರ ವಾದ ಇದು. ಹೀಗೆ ಆದ್ದರಿಂದ ಅದನ್ನು ತಲೆಯಲ್ಲಿಟ್ಟುಕೊಂಡು ಜಗನ್ನಾಥದಾಸರು ಭಗವಂತ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿದ್ದಾನೆ, ಪಂಚಮಹಾಭೂತಗಳಲ್ಲಿಯೂ ತಾನು ವ್ಯಾಪ್ತನಾಗಿದ್ದಾನೆ. ಈ ಶರೀರ ನಿರ್ಮಾಣಕ್ಕೆ ಬೇಕಾದ ಪಂಚಮಹಾಭೂತಗಳಲ್ಲಿ ತಾನು ಅಂತರ್ಯಾಮಿಯಾಗಿದ್ದಾನೆ. ಪಂಚಭೂತಗಳ ಸಮಷ್ಟಿ ಈ ದೇಹದಲ್ಲಿಯೂ ವ್ಯಾಪ್ತನಾಗಿದ್ದಾನೆ. ಆದರೆ ಆ ಪಂಚಮಹಾಭೂತಗಳಿಗೆ ನಿಯಾಮಕನೇ ಹೊರತು ಪಂಚಭೂತಗಳೇ ಅವನಲ್ಲ. ಭೂ, ಸಲೀಲ, ಅನಲ, ಅನಿಲ, ಗಗನ ಇದು ಯಾವುದು ಪಂಚಮಹಾಭೂತಗಳಲ್ಲಿ ಅವನಿದು ಯಾವುದೂ ಅಲ್ಲ. ಇದೆಲ್ಲವನ್ನು ನಿಯಮಿಸತಕ್ಕಂತಹ ಎಲ್ಲದರ ಅಂತರ್ಯಾಮಿಯಾದ ಸರ್ವನಿಯಾಮಕ, ಸರ್ವತ್ರದಲ್ಲಿ ಹೀಗೆ ವ್ಯಾಪ್ತನಾಗಿದ್ದು ನೇಮಿಸ್ತಾ ಇದ್ದಾನೆ ಎನ್ನುವ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಮನ, ಶಶಿ, ಭಾನು, ಕಾಲ, ಗುಣ, ಪ್ರಕೃತಿ ಇಷ್ಟೆಲ್ಲ ಹೇಳ್ತಾರೆ. ಅದು ಯಾವುದು ಅವನಲ್ಲ ಅಂತ. ಅದೇನ ಅಲ್ಲ, ಅದನ್ನು ಮತ್ತೆ ಮುಂದಿನ ಪ್ರವಚನದಲ್ಲಿ ಚಿಂತನೆಯನ್ನು ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ.